ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ಹಗಲು ರಾತ್ರಿ ಯಾರ ಬಗ್ಗೆ ಹುಚ್ಚರಂತೆ ಯೋಚನೆ ಮಾಡ್ತಿರ್ತೀರಿ, ಬರೀ ಅವರ ಧ್ಯಾನದಲ್ಲೇ ಇರ್ತೀರಿ, ಅವ್ರ ವಿಚಾರವಾಗಿ ಯೋಚನೆ ಮಾಡ್ತಾ ಇರ್ತೀರಿ. ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರತ್ತೆ. ಆ ವ್ಯಕ್ತಿ ಯಾರಾದರೂ ಆಗಿದ್ರೂ ಸರಿಯೇ, ಹಸ್ಬೆಂಡ್, ವೈಫ್, ಲೈಫ್ ಪಾರ್ಟ್ನರ್, ವುಡ್ ಬಿ ಫಿಯಾನ್ಸಿ, ಲವರ್ಸ್, ರಿಲೇಷನ್ಶಿಪ್, ಯಾವುದೇ ಸಂಬಂಧಗಳಾಗಿದ್ದರೂ ಸರಿಯೇ, ನೀವು ಅವರ ಬಗ್ಗೆ ಯಾರ ಬಗ್ಗೆ ಹುಚ್ಚರಂತೆ ಯೋಚನೆ ಮಾಡ್ತಿರ್ತೀರಾ, ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ 2 ಕಾರ್ಡ್ಗಳನ್ನ ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ. 2 ಕಾರ್ಡ್ಗಳ ಮೇಲೆ 2 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವ ಕಾರ್ಡ್, ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗ್ತಾ ಇದೆ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಆ ವ್ಯಕ್ತಿಯ ಹೆಸರನ್ನ 3 ಬಾರಿ ಹೇಳ್ತಾ ಅಥವಾ ಆ ವ್ಯಕ್ತಿಯ ಫೋಟೋ ಏನಾದರೂ ಇದ್ದರೆ ನೋಡ್ತಾ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಯಾರ ಬಗ್ಗೆ, ಕಾನ್ಸೆಪ್ಟ್ ಇಷ್ಟೇ, ನೀವು ಯಾರ ಬಗ್ಗೆ ಹಗಲು ರಾತ್ರಿ ಹುಚ್ಚರ ಹಾಗೆ ಯೋಚನೆ ಮಾಡ್ತಾ ಕೂತ್ಕೊಳ್ಳೋದು, ಅಥವಾ ಅವ್ರದ್ದು ಏನು ಹಾವ ಭಾವ, ಅವ್ರು ಯಾವ ರೀತಿ ಇದ್ದಾರೆ ನಿಮ್ಮ ವಿಚಾರವಾಗಿ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಯಾರೆಲ್ಲ ಮೊದಲನೆಯ ಕಾರ್ಡ್, ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ, ಅವರ ರೀಡಿಂಗ್ ಏನಾಗಿದೆ ನೋಡೋಣ. ನೀವು ಯಾರ ಬಗ್ಗೆ ಹಗಲು ರಾತ್ರಿ ಹುಚ್ಚರ ಹಾಗೆ ಯೋಚನೆ ಮಾಡ್ತಾ ಇದ್ದೀರಲ್ಲ, ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ಹೇಳ್ತಾ ಈ ಒಂದು ರೀಡಿಂಗ್ನ ನೀವು ನೋಡಬೇಕಾಗತ್ತೆ. ಅವರು ಯಾವ ರೀತಿ ಭಾವನೆಯಲ್ಲಿ ನಿಮ್ಮ ವಿಚಾರವಾಗಿದ್ದಾರೆ, ಅವರ ಫೀಲಿಂಗ್ಸ್ ಏನಾಗಿದೆ ನಿಮ್ಮ ವಿಚಾರವಾಗಿ, ಹಾಗೆ ಒಂದಷ್ಟು ಅವರು ಏನು ಹೇಳೋದಕ್ಕೆ ಬಯಸ್ತಾ ಇದ್ದಾರೆ ನಿಮ್ಮ ವಿಚಾರವಾಗಿ ಅನ್ನೋದು ಕೂಡ ಇವತ್ತಿನ ರೀಡಿಂಗಲ್ಲಿ ನಾನು ತೆಗಿತೀನಿ. ಅವ್ರು ಏನು ಹೇಳೋದಕ್ಕೆ ಓಕೆ, ಮೈ ಲೈಫ್ ಈಸ್ ಮೆಸ್ ರೈಟ್ ನಾವ್, ಅಂದರೆ ಈಗ ಅರೆಬರೆಯಾಗಿದೆ ನನ್ನ ಲೈಫು ಅನ್ನೋದು ನಿಮ್ಮ ಪರ್ಸನ್ ಹೇಳ್ತಾ ಇರೋಂಥ ಪೇನ್ಫುಲ್ ಮೆಮೊರೀಸ್ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ನೋವು ಭರಿತ ಕಳೆದ ದಿನಗಳು, ಹಳೆ ನೆನಪುಗಳು ಅಂತ ಹೇಳ್ತಾ ಇದ್ದಾರೆ. ಪ್ಲೀಸ್ ಡೂ ವಾಟ್ ಈಸ್ ಬೆಸ್ಟ್ ಫಾರ್ ಯುವರ್ ಹಾರ್ಟ್. ನಿನ್ನ ಮನಸ್ಸಿಗೆ, ನಿನ್ನ ಹೃದಯಕ್ಕೆ ಯಾವುದು ಬೆಸ್ಟ್ ಅನಿಸುತ್ತೆ ಆ ಕೆಲಸನ ನೀನು ಮಾಡು ಅಂತ. ದಿ ಪ್ಯಾಷನ್ ಇಸ್ ಟೂ ಮಚ್, ಅಂದರೆ ಈ ಓವರ್ ಸ್ಮಾರ್ಟ್ನೆಸ್ ತುಂಬಾ ಆಯಿತು ಅನ್ನೋದು ನಿಮಗೆ ಆ ಪರ್ಸನ್ ಹೇಳ್ತಾ ಇರುವಂಥ ಮಾತುಗಳಾಗಿದೆ. ಇಲ್ಲಿ 5 ಆಫ್ ಕಪ್ಸ್ ಬಂದಿದೆ, 8 ಆಫ್ ಸ್ವಾರ್ಡ್ಸ್ ಬಂದಿದೆ, ಓಕೆ, 9 ಆಫ್ ವಾಂಡ್ಸ್ ಬಂದಿದೆ, ಗುಡ್ ಲಕ್ ಚಾಮ್ ಬಂದಿದೆ. ಇಲ್ಲಿ ನಿಮ್ಮ ಪರ್ಸನ್ ನೀವೇನು ಯೋಚನೆ ಮಾಡ್ತಿದ್ದೀರಿ, ಹಗಲು ರಾತ್ರಿ ಅವ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಿ, ನಿಮ್ಮ ಪರ್ಸನ್ ಕೂಡ ಆ ಸಂಬಂಧ ಕೂಡ ವಿಪರೀತ ಮಾನಸಿಕವಾಗಿ ನೋವಲ್ಲಿ ಅನುಭವಿಸ್ತಾ ಇದೆ. ಅವ್ರಿಗೂ ಕೂಡ ಪ್ರತಿದಿನ ಇಲ್ಲಿ ನೋಡಿ, ಇಲ್ಲೊಂದು ಮೆಸೇಜ್ ಬಂದಿದೆ ಅವ್ರ ಕಡೆಯಿಂದ, ಪೇನ್ಫುಲ್ ಮೆಮೊರೀಸ್. ಆ ದಿನಗಳು ನೆನಪು, ಅವ್ರ ಸಂದರ್ಭ ಹೇಗೆ ಇರಬಹುದು, ಬಟ್ ಆದರೆ ಆ ದಿನಗಳ ನೆನಪುಗಳು ಈಗಲೂ ಕೂಡ ಅವರು ಮೆಲುಕು ಹಾಕ್ತಾ ಇದ್ದಾರೆ. ಅವ್ರಿಗೂ ಕೂಡ ನಿಮ್ಮ ಬಗ್ಗೆ ತುಂಬಾ ಚಿಂತೆ ಇದೆ. ಬಟ್ ಆದರೆ ಇಲ್ಲಿ 8 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಇಲ್ಲಿ ನಿಮ್ಮ ನಡುವೆ, ನಿಮ್ಮಿಬ್ಬರ ಸಂಬಂಧದ ನಡುವೆ ಕತ್ತಿ ಮಸಿಯುವಂಥ ಜನಗಳೇ ಹೆಚ್ಚಾಗಿದ್ದಾರೆ ಅಂತ ತೋರಿಸುತ್ತೆ. ನೀವು ಅವರನ್ನು ಯಾವ ರೀತಿ ನಂಬಬೇಕು, ಅವರು ಕೂಡ ಆ ಪರ್ಸನ್ಸ್ಗಳನ್ನ ಯಾವ ರೀತಿ ನಂಬಬೇಕು, ಅಥವಾ ಈ ಸಂಬಂಧನ ಯಾವ ರೀತಿ ತಗೊಂಡು ಹೋಗಬೇಕು ಅನ್ನೋ ಅರಿವೇ ಇಲ್ಲದ ಹಾಗೆ ಆಗೋಗಿದ್ದಾರೆ ಅಂತಲೇ ತೋರಿಸ್ತಾ ಇದೆ. ಅವ್ರಿಗೆ ಈ ಕಡೆ ಡಿಪ್ರೆಷನ್ನಲ್ಲೂ ಕೂಡ ಇದ್ದಾರೆ, ಈ ಕಡೆ ಬೇರೆಯವರು ಹೇಳ್ಕೊಟ್ಟಂತೆಯೇ ಕೂಡ ಅವರು ಜೀವನ ನಡೆಸ್ತಾ ಇದ್ದಾರೆ ಅಂತಲೇ ಹೇಳಬಹುದು. ಇಲ್ಲಿ ಒಂದಷ್ಟು ಕೆಲಸ ಮಾಡೋದಕ್ಕೂ ಕೂಡ ಅವರ ಗಮನ ಇಲ್ಲ. ಈ ಸಂಬಂಧದ ವಿಚಾರವಾಗಿ ಅವರು ಎಷ್ಟೋ ಬಾರಿ ಯೋಚನೆ ಮಾಡೋದು, ಎಷ್ಟೋ ಬಾರಿ ಟೆನ್ಷನ್ ಮಾಡ್ಕೊಳ್ಳೋದು. ಇಲ್ಲಿ ಗುಡ್ ಲಕ್ ಚಾಮ್ ಇದೆ, ಅವ್ರ ಮೈಂಡ್ ಡೈವರ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ 3ನೇ ವ್ಯಕ್ತಿಯೊಟ್ಟಿಗೆ ಮಾತಾಡೋದು, ಈ ಥರದ್ದೆಲ್ಲ ಮಾಡ್ತಾರೆ. ಬಟ್ ಆದರೂ ಕೂಡ ನಿಮ್ಮ ನೆನಪು ಅವ್ರಿಗಿದೆ. ಸಂದರ್ಭ ನಿಮ್ಮಿಬ್ಬರನ್ನ ದೂರ ಮಾಡ್ತಾ ಇದೆ. ಅವರ ಮನಸ್ಸಿನಿಂದ ನಿಮ್ಮನ್ನು ದೂರ ಮಾಡಬೇಕು ಅನ್ನೋ ಭಾವನೆ ಅವ್ರಿಗೆ ಇಲ್ಲ.
ಅವ್ರಿಗೂ ಕೂಡ ನಿಮ್ಮ ರೀತಿಯೇ ಒಂದಷ್ಟು ಫೀಲಿಂಗ್ಸ್ ಇದೆ, ನಿಮ್ಮ ಬಗ್ಗೆ ಒಳ್ಳೊಳ್ಳೆಯ ಫೀಲಿಂಗ್ಸ್ ಇದೆ, ನಿಮ್ಮ ಬಗ್ಗೆ ಅವ್ರು ತುಂಬಾ ಒಳ್ಳೆಯ ಅಭಿಪ್ರಾಯಗಳನ್ನ ಇಟ್ಕೊಂಡಿದ್ದಾರೆ. ಬಟ್ ಆದರೆ ನಿಮ್ಮ ಹತ್ರ ಬರೋದಕ್ಕೆ ಆಗದೆ ಇರುವ ರೀತಿ ಇಲ್ಲಿ ಔಟ್ಕಮ್ ಬಂದು 3 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಮೂರನೇ ವ್ಯಕ್ತಿಗಳ ಕಡೆಯಿಂದ ಅವರು ನಿಮ್ಮನ್ನ ರೀಚ್ ಆಗೋದಕ್ಕಾಗ್ತಾ ಇಲ್ಲ, ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕಾಗ್ತಾ ಇಲ್ಲ, ನಿಮ್ಮ ಹತ್ರ ಮಾತಾಡೋದಕ್ಕೆ ಧೈರ್ಯ ಇಲ್ಲದಂತಾಗ್ತಾ ಇದೆ. ಇಲ್ಲಿ ಥರ್ಡ್ ಪಾರ್ಟಿ ಅಂತಿದ್ದ ಕೂಡಲೇ ಯಾರೋ ಮೂರನೇ ವ್ಯಕ್ತಿ ಪರ್ಸನ್, ಯಾವುದೋ ಒಂದು ಹುಡುಗನೋ ಅಲ್ಲ ನಿಮ್ಮ ಲೈಫಲ್ಲಿ, ಅವರ ಮನೆಯವರಿಂದ ಆಗಿರಬಹುದು, ಅಥವಾ ಅತ್ತೆ ಮಾವ ಇಂದ ಆಗಿರಬಹುದು, ಅಥವಾ ಯಾರು ನಿಮ್ಮಿಬ್ಬರ ನಡುವೆ ಒಂದಷ್ಟು ಪ್ರಯತ್ನ ಪಡ್ತಿದ್ರು ಈ ಮುಂಚೆ ನಿಮ್ಮನ್ನ ದೂರ ಮಾಡಬೇಕು ಅಂತಾಗಲಿ, ಅಥವಾ ಈ ವಿಚಾರ ಗೊತ್ತಾದ ಮೇಲೆ ಮೂರನೇ ವ್ಯಕ್ತಿಗೆ ದೂರ ಮಾಡಬೇಕು ಅಂತ ಹೇಳಿ ಆ ಮೂರನೇ ವ್ಯಕ್ತಿ ನಿಮಗೆ ಗೊತ್ತಿರುತ್ತೆ. ಓಕೆ, ಇಲ್ಲಿ ಮೂರನೇ ವ್ಯಕ್ತಿಯ ಮಾತುಗಳಿಂದ ಅವರು ಮಾನಸಿಕವಾಗಿ ಒಂದಷ್ಟು ಗೊಂದಲಕ್ಕೀಡಾಗಿದ್ದಾರೆ ಅಂತಲೇ ತೋರಿಸ್ತಾ ಇದೆ. ಅವರು ಕೂಡ ನಿಮ್ಮ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲಿ ಸೆಂಟ್ರರ್ಡ್ ಎನರ್ಜಿ 9 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಅವರು ಈ ಸಂಬಂಧ ಸರಿ ಹೋಗದೇ ಇಲ್ವೇನೋ ಅನ್ನುವ ಫೀಲಿಂಗಲ್ಲಿ ಅವ್ರು ಆಲ್ರೆಡಿ ಕೂತ್ಬಿಟ್ಟಿದ್ದಾರೆ. ಇಲ್ಲಿ ಇಬ್ಬರು ಕೂಡ ಮೂಮೆಂಟ್ ಇಲ್ಲ, ಈ ಪ್ರೀತಿಯಲ್ಲಿ ಒಂದು ಮೂಮೆಂಟ್ಸ್ಗಳಿಲ್ಲ. ಏನು ಮಾಡಬೇಕು, ಫ್ಯೂಚರ್ ಏನು ಮಾಡಬೇಕು, ಫ್ಯೂಚರ್ ಏನು ಮಾಡಬಾರ್ದು, ಆ ಥರ ಯಾರೂ ಕೂಡ ಡಿಸಿಷನ್ನ ತಗೊಂಡು ಮುಂದಕ್ಕೆ ಬರ್ತಾ ಇಲ್ಲ. ಇಲ್ಲಿ ನೀವು ಕೂಡ ಅಲ್ಲಿ ಕೆಲವೊಂದು ಮಾತುಗಳಿಂದ ಡಿಸ್ಕನೆಕ್ಟ್ ಆಯಿತು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಯಿತು, ಅವ್ರು ಬ್ಲಾಕ್ ಮಾಡಿದ್ದಾರೆ, ಆ ರೀತಿ ಕೊರಗ್ತಿದ್ದೀರಿ. ಅಲ್ಲಿ ಅವರು ಕೂಡ ನನಗೆ ಈ ಸಂಬಂಧಕ್ಕೆ ಮತ್ತೆ ನಾನು ಹೋದರೆ ಎಲ್ಲಿ ಏನು ಪ್ರಾಬ್ಲಮ್ ಆಗುತ್ತೋ ಅನ್ನೋದು ಕೂಡ ಅವ್ರಿಗೆ ಒಂದಷ್ಟು ಟೆನ್ಷನ್ಸ್ಗಳಿದೆ ಅಂತಲೂ ಹೇಳ್ಬೋದು. ಇಲ್ಲಿ ಮೂರನೇ ವ್ಯಕ್ತಿಗಳು ಕೂಡ ಅವ್ರನ್ನ ಒಂದಷ್ಟು ಹೀಲ್ ಮಾಡ್ತಾ ಇದ್ದಾರೆ. ಬೇಡ, ಈ ವಿಚಾರ ಬೇಡ, ಈ ಲೈಫ್ ನಿನಗೆ ಡ್ಯಾಮೇಜ್ ತರುತ್ತೆ, ಇದರಿಂದ ನೀನು ನೋವು ಪಡ್ತೀಯಾ, ಈ ರೀತಿ ಮ್ಯಾನುಪ್ಯುಲೇಟ್ ಮಾಡೋದು, ಅಥವಾ ಆಕೆ ಆ ಥರ ಮಾಡ್ದ, ಆತ ಈ ಥರ ಮಾಡ್ದ ಅಂತ ಹೇಳಿ ಅವರು ಮೂರನೇ ವ್ಯಕ್ತಿಗಳಿಂದ ನಿಮ್ಮ ಲೈಫ್ಗೆ ಅವರು ಎಂಟ್ರಿ ಆಗೋಕ್ಕಾಗ್ತಾ ಇಲ್ಲ. ಮತ್ತೊಮ್ಮೆ ಇದು ರೀಕನೆಕ್ಟ್ ಆಗೋದು ತುಂಬ ಕಷ್ಟ ಆಗ್ತಿದೆ. ಬಟ್ ಆದರೆ ಈ ಮೈಂಡ್ ಮೆಸೇಜಸ್ ಅವ್ರದ್ದೆಲ್ಲ ನೋಡೋಕ್ಕೆ ಹೋದರೆ ಅವರು ಒಂದಷ್ಟು ನಿಮ್ಮಿಂದ ಅವರು ತುಂಬ ನೋವು ಅನುಭವಿಸ್ತಾ ಇದ್ದಾರೆ. ಈ ಸಂಬಂಧ ಇರಬೇಕಿತ್ತು ಅನ್ನೋ ಭಾವನೆಗಳು ಕೂಡ ಅವ್ರಿಗಿದೆ. ಅವ್ರಿಗಿಲ್ಲಿ ಸರಿ ತಪ್ಪು ಯಾವುದು ಅಂತಲೂ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಅವ್ರಿಗೆ ಕೆಲವು ಸಂದರ್ಭಗಳು ಏನು ಮಾಡಿದೆ, ಅವ್ರನ್ನ ಹಿಡಿದಿಟ್ಟಿದೆ ಅಂತಲೇ ತೋರಿಸ್ತಾ ಇದೆ. ಯಾರ ಬಗ್ಗೆ ನೀವು ಹುಚ್ಚರಂತೆ ಯೋಚನೆ ಮಾಡ್ತಿದ್ರಿ, ಅವರು ಕೂಡ ನಿಮ್ಮ ಬಗ್ಗೆ ಹುಚ್ಚರಂತೆ ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ಬರುವ ಧೈರ್ಯ ಇಲ್ಲದಂತೆ ಅವರು ನಿಮ್ಮ ಬಗ್ಗೆ ಹುಚ್ಚರಂತೆ ಯೋಚನೆ ಮಾಡ್ತಾ ಇದ್ದಾರೆ ಅಂತಲೇ ಈ ಕಾರ್ಡ್ ರೀಡಿಂಗ್ ನನಗೆ ತೋರಿಸ್ತಾ ಇದೆ. ನೆಕ್ಸ್ಟ್ ಸೆಕೆಂಡ್ ಕಾರ್ಡ್, ಈ ಸ್ಟೋನ್ ಇರುವ ಕಾರ್ಡ್ ಯಾರು ಸೆಲೆಕ್ಟ್ ಮಾಡಿದ್ರಿ, ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ಹೇಳ್ತಾ ಈ ಒಂದು ರೀಡಿಂಗ್ನ ನೀವು ನೋಡಬೇಕಾಗತ್ತೆ. ಸ್ಟೋನ್ ಇರುವ ಕಾರ್ಡ್ ಯಾರು ಸೆಲೆಕ್ಟ್ ಮಾಡಿದ್ರಿ, ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ಹೇಳ್ತಾ ನೀವು ಈ ಒಂದು ರೀಡಿಂಗ್ನ ನೋಡಬೇಕಾಗತ್ತೆ. ನಿಮ್ಮ ವಿಚಾರವಾಗಿ ಆ ವ್ಯಕ್ತಿ ಕೂಡ ನಿಮ್ಮ ಹಾಗೆ ಯೋಚನೆ ಮಾಡ್ತಾರಾ, ನಿಮ್ಮ ನೆನಪು ಅವ್ರಿಗಿದೆಯಾ, ಫಸ್ಟ್ ಆಫ್ ಆಲ್ ಆ ವ್ಯಕ್ತಿ ಫೋಟೋನಾದರೂ ನೋಡಿ, ಅಥವಾ ಆ ವ್ಯಕ್ತಿನ ಒಂದು ಐ ಎನರ್ಜಿಯಿಂದ ಆ ವ್ಯಕ್ತಿಯ ಭಾವಚಿತ್ರನ ನೋಡೋದು, ನೆನಪು ಮಾಡ್ಕೊಳ್ಳೋದು, ಈ ರೀತಿ ಮಾಡಿ. ಓಕೆ, ಸಾರಿ, ಒಂದಷ್ಟು ನಿಮ್ಮ ಪರ್ಸನ್ ಮೈಂಡ್ ಮೆಸೇಜಸ್ಗಳು ಏನಿದೆ ನೋಡೋಣ. ನಿಮ್ಮ ಪರ್ಸನ್ ಮೈಂಡ್ ಮೆಸೇಜಸ್. ಓಕೆ, ದಿಸ್ ಫೀಲಿಂಗ್ಸ್ ಆರ್ ಈಟಿಂಗ್ ಮೀ ಅಲೈವ್. ನನ್ನನ್ನು ಈ ನೆನಪುಗಳು ತಿಂತಾ ಇದೆ, ನನಗೆ ತಿಂತಾ ಇದೆ ಅಂತ ಹೇಳಿ ನಿಮ್ಮ ಪರ್ಸನ್ ಮೈಂಡ್ ಮೆಸೇಜ್ ಇದಾಗಿದೆ. ಓಕೆ, ಐ ಆಮ್ ದಿ ಮ್ಯಾನ್. ನಾನು ಮನುಷ್ಯ ಅಲ್ವಾ, ಅವ್ರ ಮೈಂಡ್ ಮೆಸೇಜ್ ನಿಮಗೆ ಹೇಳ್ತಾ ಇರೋದು. ನಾನು ಮನುಷ್ಯ ಅಲ್ವಾ, ನನಗೂ ನೆನಪು ಅನ್ನೋದಿರುತ್ತೆ, ಈ ನೆನಪುಗಳು ನನ್ನನ್ನು ತಿಂತಾ ಇದೆ ಅನ್ನೋದು ಹೇಳ್ತಾ ಇದ್ದಾರೆ. ಸೊ ವಾಟ್ ಇಸ್ ದಿ ಟ್ರೂತ್ ಅಂದರೆ ಸತ್ಯ ಏನು ಅನ್ನೋದೇ ಅರಿವಾಗ್ತಾ ಇಲ್ಲ ಅವ್ರಿಗೆ. ಸತ್ಯ ಏನು, ಈ ಸಂಬಂಧ ಮುಂದುವರಿಯುತ್ತಾ, ಈ ಸಂಬಂಧ ನಿಂತು ಹೋಯ್ತಾ, ಮತ್ತೆ ನಾವಿಬ್ಬರು ರೀಕನೆಕ್ಟ್ ಆಗ್ತೀವಾ, ಇಷ್ಟು ಗೊಂದಲಗಳಲ್ಲಿ ನಿಮ್ಮ ಪರ್ಸನ್ ಈಗಲೂ ಕೂಡ ಇದ್ದಾರೆ. ಸತ್ಯ ಏನು ಅಂತ. ಐ ಆಮ್ ಆಬ್ಸೆಸ್ಡ್ ವಿತ್ ಯು, ನಾನು ಆಬ್ಸೆಸ್ಡ್ ಆಗಿದ್ದೀನಿ ನಿನ್ನಿಂದ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ನಿಮ್ಮ ಪರ್ಸನ್ನ ಮೈಂಡ್ ಮೆಸೇಜ್ ಆಗಿತ್ತು. ಈ ಸಂಬಂಧ ಯಾರು ನೋಡ್ತಾ ಇದ್ರಿ, ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಿ, ಇದು ಎಷ್ಟು ಬೇಗ ಎತ್ತರಕ್ಕೆ ಹೋಯ್ತೋ ಅಷ್ಟೇ ಬೇಗ ಮುರಿದು ಹೋಗಿರುವಂಥ ಸಂಬಂಧ ಇದಾಗಿದೆ. ನಿಮ್ಮ ಪರ್ಸನ್ನಿಗೆ ಸರಿ
ನಿರ್ಧಾರ ತಗೊಳ್ಳೋದಕ್ಕೆ ಬರ್ತಾ ಇಲ್ಲ. ಸರಿಯಾದ ನಿರ್ಧಾರಗಳು ನೀವು ಬೇಕಾದರೆ ಈ ಸಂಬಂಧದಲ್ಲಿ ತಗೊಳ್ತೀರಿ. ಇದನ್ನು ನೆಕ್ಸ್ಟ್ ಯಾವ ರೀತಿ ನಡ್ಸ್ಕೊಂಡು ಹೋಗಬೇಕು ಅನ್ನೋ ಐಡಿಯಾ ನಿಮಗಿದೆ. ಬಟ್ ಆದರೆ ನಿಮ್ಮ ಪರ್ಸನಿಗೆ ಈ ಐಡಿಯಾ ಇಲ್ಲ. ಇದು ಒಂದು ಒಳ್ಳೆ ರೀತಿಯಾಗಿ ಹೋಗಿ ಮುರಿದು ಹೋಗಿರುವಂಥ ಸಂಬಂಧ ಅಂತ ತೋರಿಸ್ತಾ ಇದೆ. ಇದು ಮತ್ತೆ ರೀಕನೆಕ್ಟ್ ಆಗುತ್ತಾ? ನಿಮ್ಮ ಪರ್ಸನ್ಗೆ ನಿಮ್ಮ ನೆನಪಿದೆಯಾ ಅಂತ ನೋಡೋದಕ್ಕೆ ಹೋದರೆ ನಿಮ್ಮ ಪರ್ಸನ್ಗೆ ನೆನಪಿದೆ. ಬಟ್ ಆದರೆ ಅವ್ರ ಮನಸ್ಸಿನಲ್ಲಿ ನೋವು ಅನುಭವಿಸ್ತಾ ಇದ್ದಾರೆ. ಬಟ್ ಈ ಪ್ರೀತಿಯಿಂದ ದೂರ ಆಗ್ತಾ ಇದ್ದಾರೆ, ಅವರು ದೂರ ಆಗಿದ್ದಾರೆ. ಒಂದಷ್ಟು ನಿಮ್ಮ ಜೊತೆ ಇದ್ದಾಗಲೇ ನಿಮ್ಮ ಪರ್ಸನ್ ನಿಮ್ಮ ಬೆನ್ನಿಗೆ ಚೂರಿ ಹಾಕುವಂತಹ ಕೆಲಸಗಳು ಮಾಡಿದ್ದಾರೆ. ಎಷ್ಟೋ ಸತ್ಯಗಳು ನಿಮ್ಮಿಂದ ಮುಚ್ಚಿಟ್ಟಿದ್ದಾರೆ. ಈ ವಿಚಾರದಿಂದ ನೀವು ಸತ್ಯ ತಿಳ್ಕೊಳ್ಳೋದೆ ತುಂಬ ಲೇಟ್ ಆದಂಗಾಯ್ತು. ಅವ್ರು ನಿಮ್ಮೊಟ್ಟಿಗೆ ಚೆನ್ನಾಗಿದ್ದಾಗಲೇ ನಿಮ್ಮಿಂದ ಎಷ್ಟರ ಮಟ್ಟಿಗೆ ಅವರು ಅಂತರ ಪಡ್ಕೊಳ್ಳೋದಕ್ಕೆ ಸಾಧ್ಯ ಅಷ್ಟರ ಮಟ್ಟಿಗೆ ಅವರು ಅಂತರ ಪಡ್ಕೊಳ್ತಾ ಇದ್ದಾರೆ ಅಂತಲೇ ಹೇಳಬಹುದು. ಈಗ ಅವರು ಮೈಂಡ್ ಮೆಸೇಜ್ಗಳನ್ನ ಅವರೇ ಯೋಚನೆ ಮಾಡ್ತಾ ಇದ್ದಾರೆ. ಈ ಫೀಲಿಂಗ್ಸ್ ಎಲ್ಲ ನನ್ನನ್ನು ತಿಂತಾ ಇದೆ, ನಾನು ಒಬ್ಬ ಮನುಷ್ಯ ಅಲ್ವಾ, ಐ ಆಮ್ ಆಬ್ಸೆಸ್ಡ್ ವಿತ್ ಯು, ವಾಟ್ಸ್ ದ ಟ್ರೂತ್, ಸತ್ಯ ಏನು, ಇದೆಲ್ಲ ಇತ್ತೀಚೆಗೆ ಅವ್ರಿಗೆ ತಿಂತಾ ಇದೆ. ಬಟ್ ಆದರೆ ಈ ಪ್ರೀತಿ ವಿಚಾರವಾಗಿ ನೀವು ಇನ್ನೂ ವೇಟ್ ಮಾಡ್ತಾ ಇದ್ದೀರಿ, ನೀವು ಕಾಯ್ತಾ ಇದ್ದೀರಿ. ಆದರೆ ಈ ಸಂಬಂಧ ಬೇಡ ಅಂತ ಹೇಳಿ ಅವ್ರು ದೂರ ಹೋಗಿದ್ದಾರೆ. ಎಲ್ಲೋ ಒಂದು ಕಡೆ ನೆನಪುಗಳು ಬರುತ್ತೆ. ಬಟ್ ಆದರೆ ಈ ಪರ್ಸನ್ ಏನು ಗೊತ್ತಾ, ಯಾವಾಗಲೂ ನೀವು ಕಾಲ್ ಮಾಡಿದಾಗಲೋ ಅಥವಾ ನೀವೇ ಅವ್ರನ್ನ ಕಾಲ್ ಮಾಡಬೇಕು, ಕಾಂಟ್ಯಾಕ್ಟ್ ಮಾಡಬೇಕು ಅಷ್ಟೇ. ಇವರೇ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋ ಮನಸ್ಸಿನಲ್ಲೂ ಕೂಡ ಇವರು ಇಲ್ಲ. ನೀವೇನಾದರೂ ಈ ವ್ಯಕ್ತಿನ ಸಪೋಸ್ ನೀವು ಕಾಂಟ್ಯಾಕ್ಟ್ ಮಾಡಿದಾಗಿರಬಹುದು ಅಥವಾ ನೀವು ಕೂತು ಮಾತಾಡಿದಾಗಿರಬಹುದು, ನಿಮ್ಮನ್ನು ಮ್ಯಾನುಪ್ಯುಲೇಟ್ ಮಾಡುವ ಸಾಧ್ಯತೆ ಇದೆ. ಈ ವ್ಯಕ್ತಿನ ನೀವೇನಾದರೂ ನಂಬಿಕೊಂಡ್ರೆ ನೀವು ಫೂಲ್ ಆಗ್ತೀರಿ. ಈ ಸಂಬಂಧ ಮೂರ್ಖ ಸಂಬಂಧ ಆಗುತ್ತೆ ಅಂತಲೇ ತೋರಿಸುತ್ತೆ. ಈ ವ್ಯಕ್ತಿನ ನೀವು ಎಷ್ಟರ ಮಟ್ಟಿಗೆ ನಂಬಬೇಕು ಅಷ್ಟರ ಮಟ್ಟಿಗೆ ಮಾತ್ರ ನಂಬಿ. ನಿಮ್ಮನ್ನು ಆ ವ್ಯಕ್ತಿ ಬರೀ ಬಳಸ್ಕೊಳ್ಳೋದ್ರಲ್ಲಿ ಇರ್ತಾರಷ್ಟೇ. ನಿಮ್ಮಿಂದ ಏನಾದರೂ ಆದರೆ ಮಾತ್ರ ಆ ಟೈಮಿಂಗ್ ಮಾತ್ರ ಅವರು ನಿಮ್ಮನ್ನು ಎಕ್ಸೆಪ್ಟ್ ಮಾಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ಈ ವ್ಯಕ್ತಿ ನಿಮ್ಮಿಂದ ದೂರನೇ. ಆ್ಯಕ್ಚುಲಾಗಿ ಈ ಸಂಬಂಧದಲ್ಲಿ ನೀವು ಎಂಟರ್ಟೈನ್ ಮಾಡ್ತಾ ಇದ್ದೀರಿ ಬಿಟ್ಟರೆ ಈ ವ್ಯಕ್ತಿಗೆ ಯಾವುದೇ ಥರ ಇಲ್ಲ. ಈ ವ್ಯಕ್ತಿಗೆ ಈ ಸಂಬಂಧನ ತೊಗೊಂಡು ಹೋಗಬೇಕು ಅನ್ನೋದು ಯಾವುದೇ ವಿಚಾರ ಇಲ್ಲ. ನಿಮ್ಮ ಜೊತೆ ಇದ್ದಾಗಲೇ ನಿಮಗೆ ಎಷ್ಟೋ ವಿಚಾರಗಳಲ್ಲಿ ನಿಮ್ಮನ್ನು ತುಂಬ ಹರ್ಟ್ ಮಾಡಿದ್ದಾರೆ ಅಂತಲೇ ತೋರಿಸ್ತಾ ಇದೆ. ಈ ಸಂಬಂಧನ ನೀವು ನಂಬ್ಕೊಂಡ್ರೆ ಮೂರ್ಖರಾಗ್ತೀರಿ. ಅವರು ಯಾವುದೋ ಒಂದು ವಿಚಾರದಲ್ಲಿ ನಿಮ್ಮನ್ನು ನೆನಪು ಮಾಡ್ಕೊಳ್ತಾರೆ. ಯಾವುದೋ ಒಂದು ನಿಮ್ಮಿಂದ ಏನಾದರೂ ಪಡ್ಕೊಳ್ಳೋದಕ್ಕೆ ಮಾತ್ರ ಅವರು ನಿಮ್ಮನ್ನು ನೆನಪು ಮಾಡ್ಕೊಳ್ತಾರೆ. ಈಗ ನಿಮಗೆ ಜಾಣ್ಮೆನೂ ಬಂದಿದೆ, ನಾನು ಯಾವ ರೀತಿ ಇರಬೇಕು ಏನು ಅಂತ ಹೇಳಿ. ಸೊ ಅದಕ್ಕೆ ಅವರು ಕೆಲವೊಂದು ಯೋಚನೆಗಳು ಮಾಡ್ತಾರೆ. ನನ್ನನ್ನು ಇವರು ಮರ್ತು ಬಿಟ್ರಾ, ನನ್ನ ನೆನಪಲ್ಲಿ ಇಲ್ವಾ ಇವರು ಅನ್ನೋದು ಕೂಡ ಅವರು ಥಿಂಕ್ ಮಾಡ್ತಾರೆ ಅಂತಲೇ ಹೇಳ್ಬಹುದು. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.